ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎವ್ರಿ ಡೇ ಮಾರ್ನಿಂಗ್ ನನ್ನ ದಿನ ಶುರು ಆಗೋದು ಹೀಗೆ. ರೆಡಿಯಾಗಿ ನಾನು ನನ್ನ ಆಫೀಸ್ ರೀಚ್ ಆಗೋದು ನನ್ನ ಗಾಡೀಲಿ. ನನಗನ್ಸಿದ್ದೇನೆಂದರೆ ಈ ಸಮ್ಮರ್ ಡೇಸಲ್ಲಿ ಗಾಡಿಗಿಂತ ಬಸ್ಸಲ್ಲಿ ಹೋಗೋದೇ ಬೆಸ್ಟು ಅಂತ ಅನಿಸುತ್ತೆ. ಎವ್ರಿ ಡೇ ಮಂಡೇ ಮಾರ್ನಿಂಗ್ ಹೇಗೆ ನರಕ ಅನಿಸುತ್ತೆ ಅಂದರೆ ಮತ್ತೆ ಸ್ಟಾರ್ಟ್ ಮಾಡಬೇಕಲ್ಲಪ್ಪ ಅಂತ ಅನಿಸುತ್ತೆ. ಒಂದು ಕಸ್ಟಮರ್ ಪ್ಲೇಸ್ ವಿಸಿಟ್ ಇತ್ತು, ಹೋಗಿದ್ವಿ. ಅಲ್ಲಿ ಈ ಮಗು ಎಷ್ಟು ತುಂಟ ಗೊತ್ತಾ, ಹಿ ವಾಸ್ ಜಸ್ಟ್ ಪ್ಲೇಯಿಂಗ್ ಹಿಮ್ಸೆಲ್ಫ್. ಅವನು ನನಗೆ ಕದ್ದು ಕದ್ದು ನೋಡ್ತಿದ್ದ, ತುಂಬ ನಗು ಬರ್ತಿತ್ತು. ಹಿ ವಾಸ್ ಸೋ ಕ್ಯೂಟ್ ಆ್ಯಂಡ್ ಹಿ ವಾಸ್ ಹೈಡಿಂಗ್ ಹಿಸ್ ಫೇಸ್. ಅಲ್ಲಿಂದ ಮತ್ತೆ ವರ್ಕಿಗೆ ಬಂದು ನನ್ನ ಕ್ಲೋಸ್ ಫ್ರೆಂಡ್ಸ್ ಕೈಲಿ ಹಾಯ್ ಹೇಳಿಸ್ದೆ. ದೇ ವಾಸ್ ಸೋ ಇಂಟ್ರೋವರ್ಟ್. ಅವ್ರಿಗೆ ತುಂಬ ಮುಜುಗರ ಆಯಿತು. ನಾನು ಫೋರ್ಸ್ ಮಾಡಿ ನಾನು ಹಾಯ್ ಅಂತ ಹೇಳ್ಸಿದ್ದೀನಿ. ಫೈನಲಿ ನಾನು ಫೋನ್ ಆರ್ಡ್ರ್ ಮಾಡಿದ್ದೆ ಅಮೆಝಾನಿಂದ. ಸೊ ಅದು ಬಂದಿತ್ತು, ಅದು ಅನ್ಬಾಕ್ಸ್ ಮಾಡ್ತಿದ್ದೀನಿ. ನಾನು ಯೂಸ್ ಮಾಡ್ತಿದ್ದು ಬಂದು ರೆಡ್ಮಿ ನೋಟ್ 8 ಪ್ರೋ ಮೊಬೈಲ್. ವೆರಾಸ್ ಅದನ್ನು ಸ್ವಿಚ್ ಮಾಡಬೇಕಂತ ಅಂದ್ಕೊಂಡೆ ಐಫೋನ್ಗೆ. ಲೇಟ್ರ್ ಆನ್ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲ ಬೇಡ ಐಫೋನ್ ತೊಗೊಬೇಡ, ಲೈಕ್ ಯು ಗೋ ಫಾರ್ ಆ್ಯಂಡ್ರಾಯ್ಡ್ ಅಂತಲೇ ಸಜೆಸ್ಟ್ ಮಾಡಿದ್ರು. ಸೊ ಅದ್ರ ಪ್ರಕಾರ ಆ್ಯಂಡ್ರಾಯ್ಡ್ಗೆ ತೊಗೊಂಡೆ. ಆ್ಯಂಡ್ ದೆನ್ ನಾನು ತೊಗೊಂಡಿದ್ದು ಫೋನ್ ಬಂದು ಒಪ್ಪೋ ರೆನೋ 12 ಪ್ರೋ 5G. ಇದರಲ್ಲಿ 12GB ರ್ಯಾಮ್ ಇದೆ, 512GB ಸ್ಟೋರೇಜ್ ಇದೆ. ಈ ಫೋನ್ ಫೀಚರ್ಸ್ ತುಂಬ ನನಗಿಷ್ಟ ಆಯಿತು, ಎಕ್ಸ್ಪೆಷಲಿ ದಿ ಕ್ಯಾಮ್ರಾ. ಸೊ ಈ ವಿಡಿಯೋ ಬಂದು ನಾನು ಹಳೆ ಫೋನಲ್ಲಿ ಮಾಡಿರೋದು, ವೆರಾಸ್ ದಿ ಅಪ್ಕಮಿಂಗ್ ವೀಡಿಯೋಸ್ ನಾನು ಹೊಸ ಫೋನಲ್ಲಿ ಮಾಡ್ತೀನಿ. ಯು ಕ್ಯಾನ್ ಸಿ ದಿ ಡಿಫ್ರೆನ್ಸ್. 12th ಮಾರ್ಚ್ ಇಟ್ಸ್ ಮೈ ಡ್ಯಾಡ್ಸ್ ಬರ್ಡೇ. ಸೊ ಅದಕ್ಕೆ ಆಫೀಸಿಂದ ಸ್ವಲ್ಪ ಬೇಗ ಹೊರಟೆ. ನಾನೇ ಮನೆಗೆ ಹೋಗಿ ಸ್ವಲ್ಪ ಡೆಕೋರೇಷನ್ಸ್ ಮಾಡಿ ಅವ್ರಿಗೆ ಕೇಕ್ ಕಟ್ ಮಾಡಿಸಿದೆ. ವಿತಿನ್ 20 ಮಿನಿಟ್ಸ್ ನಾನು ಚಿನ್ನು ಅಲ್ಪ ಸ್ವಲ್ಪ ಡೆಕೋರೇಷನ್ ಮಾಡಿದ್ದೀವಿ. ಯಾಕೆಂದರೆ ನಮ್ಮ ಡ್ಯಾಡಿಗೆ ಜಾಸ್ತಿ ಡೆಕೋರೇಷನ್ಸ್, ಜಾಸ್ತಿ ಗ್ರ್ಯಾಂಡ್ ಸೆಲೆಬ್ರೇಷನ್ಸ್ ಏನು ಇಷ್ಟ ಆಗೋಲ್ಲ. ಇದು ಬಂದು ನಮ್ಮ ಡ್ಯಾಡಿ 49th ಬರ್ಡೇ, ಅಂದರೆ 48th ಇಯರ್ ಕಂಪ್ಲೀಟಾಗಿ 49th ಬಿದ್ದಿದೆ. ಆ್ಯಂಡ್ ಎಲ್ಲರ ಮಕ್ಕಳಿಗೆ ಹಂಚೋ ಹಾಗೆ ನನಗೂ ಕೂಡ ನನ್ನ ತಂದೆ ಅಂದರೆ ನನಗೆ ಜೀವ. ಲೈಕ್ ತಂದೆ ಅಂತ ಅಲ್ಲ, ತಾಯಿನೂ ಇಷ್ಟನೇ, ಬಟ್ ತಂದೆ ಅಂದರೆ ಹೆಣ್ಮಕ್ಳಿಗೆ ಸ್ವಲ್ಪ ಜಾಸ್ತಿ ಇಷ್ಟ ಇರುತ್ತೆ. ಅವ್ರ ಜೀವನದಲ್ಲಿ ಪಟ್ಟಿರೋ ಎಲ್ಲ ಕಷ್ಟಗಳನ್ನು ನಮ್ಮ ಕಣ್ಣುಗಳಿಂದ ಮರೆಮಾಚಿ ನಮಗೆ ಬರೀ ಸುಖನೇ ಕೊಟ್ಟಿರುವಂಥ ನನ್ನ ದೇವರಿಗೆ ಹ್ಯಾಪಿ ಬರ್ಡೇ ಒನ್ಸ್ ಅಗೇನ್. ನೆಕ್ಸ್ಟ್ ಡೇ ನಮಗೆ ಸ್ಯಾಟರ್ಡೇ ಆದರೆ ಮೀಟಿಂಗ್ ಇರುತ್ತೆ. ಸೊ ಮೀಟಿಂಗ್ ಹೋಗಿ ಮೀಟಿಂಗ್ ಮುಗಿಸ್ಕೊಂಡು ಬಂದು ಫ್ರೆಶ್ ಅಪ್ ಆಗಿ ಜಸ್ಟ್ ನಾನು ಮನೇಲಿದ್ದಾಗ ಹೇಗೆ ಫ್ರೆಶ್ ಆಗಿ ರೆಡಿ ಆಗ್ತೀನಿ ಅಂತ ತೋರಿಸ್ತಿದ್ದೀನಿ. Using serum. I personally always apply serum into my face directly, then use my hands for dabbing. ಯಾಕೆ ಅಂದರೆ ಲೈಕ್ ವೆನ್ ವಿ ಆರ್ ಪುಟ್ಟಿಂಗ್ ಇನ್ ಟು ಅವರ್ ಹ್ಯಾಂಡ್ಸ್, ಸೊ ಮೋಸ್ಟ್ ಆಫ್ ದಿ ಕ್ವಾಂಟಿಟಿ ನಮ್ಮ ಹ್ಯಾಂಡ್ಸಲ್ಲೇ ವೇಸ್ಟ್ ಆಗಿಬಿಡುತ್ತೆ. ಸೊ ಅದ್ರ ಬದಲು ನಾವು ಡೈರೆಕ್ಟಾಗಿ ಅಪ್ಲೈ ಮಾಡಿದ್ರೆ, so serum directly goes into your skin, and when you're dabbing it absorbs into your skin. ನೆಕ್ಸ್ಟ್ ಮಾಯ್ಶ್ಚರೈಸರ್ ವಿಚ್ ಇಸ್ ಮೈ ಆಲ್ ಟೈಮ್ ಫೇವ್ರೆಟ್, ಎಮೋಲಿನ್. ಸೊ ನಾನು ಏನೇನು ಯೂಸ್ ಮಾಡ್ತೀನಿ ಪ್ರಾಡಕ್ಟ್ಸ್ ಆನ್ ರೆಗ್ಯುಲರ್ ಬೇಸಿಸ್ ಅದನ್ನು ತೋರಿಸ್ತಿದ್ದೀನಿ. ಲೈಕ್ ಯು ಕ್ಯಾನ್ ಯೂಸ್ ಎನಿಥಿಂಗ್ ವಿಚ್ ಯು ಆರ್ ಕಂಫರ್ಟಬಲ್ ವಿತ್. ಎಮೋಲಿನ್ ಬಂದು ವಾಟರ್ ರೆಸಿಸ್ಟೆಂಟ್ ಮಾಯ್ಶ್ಚರೈಸರ್. ನಾನು ಇದನ್ನು ಆಲ್ಮೋಸ್ಟ್ ಆಯಿತು 2 ಇಯರ್ಸಿಂದ ಯೂಸ್ ಮಾಡ್ತಿದ್ದೀನಿ. ಲೈಕ್ ಇಟ್ಸ್ ಮೈ ಗೋ ಟು ಪ್ರಾಡಕ್ಟ್ ಎನಿ ಟೈಮ್ ಆ್ಯಂಡ್ ಎನಿವೇರ್. It's really good moisturizer for all these skin types.
ಇಫ್ ಯು ವಾಂಟ್ ಯು ಕ್ಯಾನ್ ಯೂಸ್ ಇಟ್. ಆ್ಯಂಡ್ ಈ ಟಿಪ್ಪು ಹುಡುಗಿರಿಗೆ ಎಕ್ಸ್ಪೆಷಲಿ ವೆನ್ ಯು ಆರ್ ಅಪ್ಲೈಯಿಂಗ್ ಎನಿಥಿಂಗ್ ಇನ್ ಟು ಯುವರ್ ಸ್ಕಿನ್, ಆಲ್ವೇಸ್ ಅಪ್ಲೈ ಇಟ್ ಇನ್ ಸರ್ಕ್ಯುಲರ್ ಮೋಷನ್ ಆರ್ ಲಿಫ್ಟ್ ಯುವರ್ ಸ್ಕಿನ್ ಅಪ್ವರ್ಡ್ಸ್. ನಾನು ಹೀಗೆ ಮಾಡ್ತಿದ್ನಲ್ವ, ವೆನ್ ಯು ಆರ್ ಲಿಫ್ಟಿಂಗ್ ಯುವರ್ ಸ್ಕಿನ್ ಆ್ಯಂಡ್ ಅಪ್ಲೈಯಿಂಗ್ ಎನಿಥಿಂಗ್, ಇಟ್ ವಿಲ್ ನಾಟ್ ಡ್ರ್ಯಾಗ್ ಯು ಸ್ಕಿನ್ ಡೌನ್ವರ್ಡ್ಸ್. ಅಂದರೆ ನಿಮ್ಮ ಸ್ಕಿನ್ನ ಜಾಸ್ತಿ ಡ್ರ್ಯಾಗ್ ಮಾಡಲ್ಲ ಕೆಳಗಡೆ. ಈ ಥರ ಅಪ್ಲೈ ಮಾಡೋದ್ರಿಂದ ನಿಮ್ಮ ಸ್ಕಿನ್ ಬೇಗ ಫೈನ್ ಲೈನ್ಸ್ ಬರಲ್ಲ, ಏಜಿಂಗ್ ಆಗಲ್ಲ. ಇನ್ನೊಂದು ಏನಂದರೆ, ಯು ಶುಡ್ ನೆವರ್ ಫರ್ಗೆಟ್ ಅಬೌಟ್ ಯುವರ್ ನೆಕ್ ಲೈನ್. ನೀವು ಎನಿ ಪ್ರಾಡಕ್ಟ್ ಯೂಸ್ ಮಾಡಿದ್ರೂ ಯು ಶುಡ್ ಆಲ್ವೇಸ್ ಅಪ್ಲೈ ಟು ಯುವರ್ ನೆಕ್ ಆಲ್ಸೋ. ಇಲ್ಲಾಂದರೆ ಡಿಸ್ಕಲರೇಷನ್ ಗೊತ್ತಾಗುತ್ತೆ. ಸಿನ್ಸ್ ಇಟ್ಸ್ ಸಂಡೇ, ಐ ವಿಲ್ ಬಿ ಸೂಪರ್ ಲೇಝಿ. ಅದಕ್ಕೆ ಅಂದ್ಕೊಂಡೆ ಲೆಟ್ ಮೀ ಡೂ ಸಮ್ ವೀಡಿಯೋ ಆ್ಯಂಡ್ ಲುಕ್ ಹಿಯರ್, ಹೇಗೆ ನಾನು ನನ್ನ ನೇಲ್ಸ್ನ ಫ್ಲೆಕ್ಸ್ ಮಾಡ್ತಿದ್ದೀನಿ ಅಂತ. ಆ್ಯಂಡ್ ನೆಕ್ಸ್ಟ್ ಕುಡ್ ಬಿ ಸನ್ಸ್ಕ್ರೀನ್. ಐ ಯೂಸ್ ಅರೋಮಾ ಮ್ಯಾಜಿಕ್ ಸನ್ಸ್ಕ್ರೀನ್ ವಿಚ್ ಇಸ್ ಮೋರ್ ಕಂಫರ್ಟಬಲ್ ಫಾರ್ ಮೀ ವಿತ್ ಮೈ ಸ್ಕಿನ್ ಸ್ಟ್ರಕ್ಚರ್. ನಮ್ಮಮ್ಮ ನೋಡಿ ಗಾಯ್ಸಲ್ಲಿ ನಾನು ಕಷ್ಟಪಟ್ಟು ವೀಡಿಯೋ ಮಾಡ್ತಿದ್ದಾರೆ, ನಮ್ಮ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಓಡಾಡ್ತಿದ್ದಾರೆ. ಆಲ್ ಇಂಡಿಯನ್ ಮದರ್ಸ್. So many girls crave for this. Look at here, the jawline what I have. Then coming to my day cream, ನಾನು ಲ್ಯಾಕ್ಮಿ CC ಕ್ರೀಮ್ ಆನ್ ರೆಗ್ಯುಲರ್ ಬೇಸಿಸ್ ಯೂಸ್ ಮಾಡ್ತೀನಿ. ಸೊ ವಿಚ್ ಸೂಟ್ಸ್ ವೆಲ್ ಆನ್ ಮೀ. ಸೊ ಸಾರಿ, ನಾನು ಅಷ್ಟು ಪ್ರಾಡಕ್ಟ್ಸ್ನ ಕ್ಲಿಯರಾಗಿ ನಿಮಗೆ ತೋರ್ಸೋಕ್ಕಾಗಲಿಲ್ಲ. ಸಿನ್ಸ್ ಆಗ್ತಾನೆ ನಾನು ಸ್ನಾನ ಮಾಡಿ ಬಂದಿರೋದ್ರಿಂದ ಸ್ವಲ್ಪ ಕೋಲ್ಡ್ ಕೂಡ ಆಗಿತ್ತು ನನಗೆ. ನಾನು ಆಲ್ರೆಡಿ ಮಾಯ್ಶ್ಚರೈಸರ್ ಮತ್ತು ಸನ್ಸ್ಕ್ರೀನ್ ಹಾಕಿರೋದ್ರಿಂದ ನಾನು ಜಾಸ್ತಿ ಕ್ವಾಂಟಿಟಿ ನಾನು ಏನೂ ಅಪ್ಲೈ ಮಾಡೋಕ್ಕೆ ಹೋಗಲ್ಲ. ಐ ಟೇಕ್ ವೆರಿ ಮಿನಿಮಮ್ ಕ್ವಾಂಟಿಟಿ ಆಫ್ ದಿಸ್ CC ಕ್ರೀಮ್. ನಾನು ಫಿಂಗರ್ಸಲ್ಲೇ ಅಪ್ಲೈ ಮಾಡ್ಕೊತೀನಿ ಬಿಕಾಸ್ ಐ ಡೋಂಟ್ ಫೀಲ್ ಲೈಕ್ ಸ್ಪಾಂಜಲಿ ನನಗೆ ಅಷ್ಟು ಕವರೇಜ್ ಕೊಡಲ್ಲ ಅಂತ ಅನಿಸುತ್ತೆ. ಐ ಆಮ್ ವೆರಿ ಮಚ್ ಕಂಫರ್ಟಬಲ್ ವಿತ್ ಮೈ ಫಿಂಗರ್ಸ್. ಸೊ ಆದ್ದರಿಂದ ನಾನು ಫಿಂಗರ್ಸಲ್ಲೇ ಅಪ್ಲೈ ಮಾಡ್ಕೊಂಡು ಫಿಂಗರ್ಸಲ್ಲೇ ಕವರೇಜ್ ಕೊಡ್ಕೊತೀನಿ. ಈ ಕ್ರೀಮ್ ಬಿಟ್ಟು ಬೇರೆ
ಅನದರ್ ಪ್ರಾಡಕ್ಟ್ ಲೈಕ್ ಕನ್ಸೀಲರ್ ಕರೆಕ್ಟರ್ ಆ ಥರ ಯಾವುದೇ ಥರ ಪ್ರಾಡಕ್ಟ್ ಯೂಸ್ ಮಾಡೋಕ್ಕೆ ಹೋಗಲ್ಲ. ದಿಸ್ ಇಸ್ ಮೈ ಆಲ್ ಇನ್ ಒನ್ ಪ್ರಾಡಕ್ಟ್. ಸೊ ಇದೇ ಸೇಮ್ ಪ್ರಾಡಕ್ಟ್ ಯೂಸ್ ಮಾಡಿ ಐ ವಿಲ್ ಕವರ್ ಆಲ್ ಮೈ ಡಾರ್ಕ್ ಸರ್ಕಲ್ಸ್ ಆ್ಯಸ್ ವೆಲ್. ನಿಮ್ಮನೇಲಿ ಯಾರಾದರೂ ಇದೇ ಥರ ಡಿಸ್ಟರ್ಬೆನ್ಸ್ ಮಾಡೋರಿದ್ರೆ ನೋಡಿ, ನಿಮ್ಮ ಮಮ್ಮಿ ಮಾಡ್ತಿರೋ ಹಾಗೆ. ಸೊ ನೆಕ್ಸ್ಟ್ ಕಮಿಂಗ್ ಟು ಲಿಪ್ ಲೈನರ್. ಸಮ್ಟೈಮ್ಸ್ ನಾನು ಲಿಪ್ ಲೈನರ್ನೇ ನಾನು ಲಿಪ್ಸ್ಟಿಕ್ ಹಾಕಿ ಕೂಡ ಯೂಸ್ ಮಾಡ್ತೀನಿ ಬಿಕಾಸ್ ಆಫ್ ದಿ ಶೇಡ್ಸ್. ಆ್ಯಂಡ್ ನೀವು ಯಾವತ್ತೂ ಎಕ್ಸಸ್ ಆಫ್ ಲಿಪ್ ಬಾಮ್ ಮೇಲೆ ಲಿಪ್ಸ್ಟಿಕ್ ಆರ್ ಲಿಪ್ ಲೈನರ್ನ ಯೂಸ್ ಮಾಡಬಾರ್ದು, ಬಿಕಾಸ್ ಇಟ್ ಟರ್ನ್ ಇಂಟು ವಾಟ್ರಿ ಟೆಕ್ಸ್ಚರ್. ಸೊ ಅದರಿಂದ ರಿಮೂವ್ ಆಲ್ ದಿ ಎಕ್ಸಸ್ ಆಫ್ ಲಿಪ್ ಬಾಮ್ ವಿಚ್ ಎವರ್ ಈಸ್ ಲೈಂಗ್ ಆನ್ ಯುವರ್ ಲಿಪ್ಸ್. ಸೊ ಅದಾದಮೇಲೆ ಯು ಕ್ಯಾನ್ ಅಪ್ಲೈ ದಿ ಲಿಪ್ ಲೈನರ್ ಆರ್ ಲಿಪ್ಸ್ಟಿಕ್ ವಿಚ್ ಯು ಆರ್ ಯೂಸಿಂಗ್. ಸಿನ್ಸ್ ಇಟ್ಸ್ ಎ ಮ್ಯಾಟ್ ಫಿನಿಶ್ ಲಿಪ್ ಲೈನರ್, ನಾನು ಸ್ವಲ್ಪ ಓವರ್ ಶೇಡ್ ಮಾಡ್ತಿದ್ದೀನಿ. ಮೂವಿಂಗ್ ಆನ್ ಟು ಮೈ ಐಬ್ರೋಸ್. ನಾನು ಯಾವಾಗಲೂ ಫಸ್ಟು ಐಬ್ರೋಸ್ನ ಬ್ರಷ್ ಮಾಡಿ ದೆನ್ ಐ ವಿಲ್ ಅಪ್ಲೈ ದಿ ಲಿಪ್ ಪೆನ್ಸಿಲ್ ಟು ಇಟ್ ಟು ಗಿವ್ ದಿ ಎಕ್ಸಾಕ್ಟ್ ಶೇಪ್ಸ್. So I recommend to use brown eyebrow pencil.
ಸೊ ನಾನು ಇಷ್ಟೇ ಮೇಕಪ್ ಮಾಡ್ಕೊಳ್ಳೋದು ಆನ್ ರೆಗ್ಯುಲರ್ ಬೇಸಿಸ್. ಈವನ್ ಆಫೀಸ್ಗೆ ಹೋಗ್ಬೇಕಾದ್ರೂ ಇಷ್ಟೇ ಆಗಿರುತ್ತೆ. ಸ್ವಲ್ಪ ಏನಾದರೂ ಮಸ್ಕರ ಹಾಕ್ಬೋದು, ಇಲ್ಲ ಐಲೈನರ್ ಹಾಕ್ಬೋದು. ವೇರಸ್ ಮನೇಲಿದ್ರೆ ನಾನೇನು ಹಾಕಲ್ಲ. ಐ ಕೀಪ್ ಇಟ್ ಕ್ಲೀನ್. ಸಂಡೇ ಆಗಿರೋದ್ರಿಂದ ನಾನೇ ಎದ್ದು ಮನೆಯವ್ರಿಗೆಲ್ಲರಿಗೂ ಟೀ ಕಾಫಿ ಮಾಡಿಕೊಡ್ತೀನಿ. ಸೊ ನಮ್ಮ ಮನೇಲಿ ಕಾಫಿ ಯಾರೂ ಕುಡಿಯಲ್ಲ, ಸೊ ಆದ್ದರಿಂದ ಬೆಳಗ್ಗೆ ಟೀನೇ ಮಾಡ್ತಿದ್ದೀನಿ. ಇದೊಂದೇ ದಿನ ನಮ್ಮ ಮಮ್ಮಿಗೆ ಸ್ವಾತಂತ್ರ್ಯ ಸಿಗೋದು. ಯಾಕೆಂದರೆ ಸಂಡೇ ಒಂದೇ ದಿನ ನಾನು ಅಲ್ಪ ಸ್ವಲ್ಪ ಕೆಲಸ ಮಾಡ್ತೀನಿ. ಯಾಕೆಂದರೆ ಲೈಕ್ ಆನ್ ಯೂಶ್ವಲ್ ಡೇಸ್ ನಾನು ವರ್ಕ್ ಮಾಡ್ತಿರೋದ್ರಿಂದ ಸೊ ನನಗೆ ಟೈಮೇ ಸಿಗಲ್ಲ. ವೀಕೆಂಡ್ ಆಗಿರೋದ್ರಿಂದ ನನಗೆ ನನ್ನ ತಮ್ಮಗೆ ಇಷ್ಟವಾಗಿರೋ ಸ್ವೀಟ್ ಮಾಡಿದ್ರು ನಮ್ಮ ಮಮ್ಮಿ, ಜಾಮೂನ್. ನಿಮಗೆಲ್ಲ ಜಾಮೂನ್ ಇಷ್ಟನಾ ಅಂತ ಕಮೆಂಟ್ ಮಾಡಿ. ಏನು ಮಾಡ್ತಿದ್ದೀವಿ ಮಮ್ಮಿ? ಚಿನ್ನಗೋಸ್ಕರ ಚಿಕನ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ಚಿಕನ್ ಮತ್ತು ಚಿಕನ್ ಬಿರಿಯಾನಿ ಮತ್ತು ನಿಮಗೋಸ್ಕರ ವೆಜಿಟೇಬಲ್ ಪಲಾವ್, ಪಾಕ್ಸಿಗೋಸ್ಕರ ಕೋಳಿ ಕಾಲು ಪಾಕ್ಸಿಗೆ, ನನಗೋಸ್ಕರ ಮಟನ್. ಈ ನಾವು ನಾನ್ ವೆಜ್ ತಿನ್ನಲ್ಲ ಗಾಯ್ಸ್. ಇದು ನಮ್ಮ ಮಮ್ಮಿಗೋಸ್ಕರ ಮಟನ್. ಇದು ಮಟನ್, ಓಕೆನಾ? ನಾನು ಇನ್ನೊಂದು ಮಾಡಿದ್ಯಲ್ಲ ಅದು ಹೇಳು. ಅದು ನಿಮಗೋಸ್ಕರ, ನಿಮ್ಮ ಫೇವ್ರೇಟ್. ಇಲ್ಲಿ ಬಾ, ಇಲ್ಲಿದೆ ಗುಲಾಬ್ ಜಾಮೂನ್, ಓಕೆನಾ? ಇಷ್ಟ ಆಯ್ತಾ? ಥ್ಯಾಂಕ್ ಯು, ವೆಲ್ಕಮ್. ಇನ್ನು ಹೆಂಗೈತೆ ಮಮ್ಮಿ ಮಾಡಿದ ಬಿರಿಯಾನಿ? ಸೂಪರ್ ಆಗಿದೆ. ಫಾಕ್ಸಿ ರಿಲೇಟಿವ್ ಮಗುದು ಬರ್ಡೇ ಇತ್ತು. ಸೊ ನಾನು ಫ್ಯಾಮಿಲಿ ಎಲ್ಲ ಹೋಗಿದ್ವಿ. ಸೊ ದೀಸ್ ಆರ್ ಸ್ಮಾಲ್ ಕ್ಲಿಪ್ಪಿಂಗ್ಸ್ ಆಫ್ ದಟ್ ವಿಡಿಯೋ. So please subscribe to my channel.